ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಭರ್ಜರಿ ರೋಡ್ ಶೋ ನಡೆಸಿದ್ರು. ಚನ್ನಗಿರಿ ತಾಲೂಕಿನ ಸೆಂತೆಬೆನ್ನೂರು ದೇವರಹಳ್ಳಿ ಭಾಗದಲ್ಲಿ ಮತಪೇಟೆ ನಡೆಸಿದ್ರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗಿಯಾಗಿದ್ದು ಕಾಂಗ್ರೆಸ್ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ರು. ಯಾದಗಿರಿ ಜಿಲ್ಲೆ ಸುರಪುರ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಎರಡು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ಪರ ನಾಯಕರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತಭೇಟಿಯನ್ನ ನಡೆಸಿದ್ರು. ಮೊದಲಿಗೆ ಸುರಪುರ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದ ಶ್ರೀಗಿರಿ ಮಠಕ್ಕೆ ಭೇಟಿ ನೀಡಿದ್ರು. ಇದೇ ವೇಳೆ ಗೋಮಾತೆಗೆ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನವನ್ನ ಪಡೆದ್ರು. ಬಳಿಕ ಲಕ್ಷ್ಮೀಪುರ ಗ್ರಾಮದಿಂದ ರಂಗಂಪೇಟೆಯವರೆಗೆ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಬೈಕ್ ರ್ಯಾಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರ ಮತಯಾಚನೆಯನ್ನ ನಡೆಸಿದ್ರು. ದಾವಣಗೆರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಪೊಲೀಸ್ ಪರೇಡ್ ನಡೆಸಲಾಯಿತು. ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನವನ್ನು ನಡೆಸಲಾಯಿತು. ಹಗೆದಿಬ್ಬ ವೃತ್ತದಿಂದ ಆರಂಭವಾದ ಪರೇಡ್ ನಗರದೆಲ್ಲೆಡೆ ಸಂಚರಿಸಿದ್ದು ಜಾಗೃತಿಯನ್ನು ಮೂಡಿಸಲಾಯಿತು. ವಿವಿಧೆಡೆ ಸಂಚರಿಸಿದ ಪಥಸಂಚಲನ ಪೊಲೀಸ್ ಮೈದಾನದಲ್ಲಿ ಅಂತ್ಯವಾಯಿತು. ರಾಜು ಕಾಗೆ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹರಿಹಾಯ್ದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಮೋದಿ ಅವರ ಸಾವು ಕಾಂಗ್ರೆಸ್ ಏಕೆ ಬಯಸ್ತಾ ಇದೆ? 370 ರದ್ದುಗೊಳಿಸಿ ಭಾರತದ ಕಿರೀಟ ಉಳಿಸಿದ್ದಕ್ಕಾಗಿಯೇ, ರಾಮ ಮಂದಿರ ನಿರ್ಮಾಣ ಮಾಡಿದ ಕಾರಣಕ್ಕಾಗಿಯೇ, ಭಯೋತ್ಪಾದಕತೆಯನ್ನ ಬೇರು ಕಿತ್ತೊಗೆಯುವುದು ರಕ್ಷಿಸಿದ್ದಕ್ಕಾಗಿಯೇ ಅಂತ ಸಾಲು ಸಾಲು ಕಾರಣ ನೀಡಿ ಕಾಂಗ್ರೆಸ್ಗೆ ವಿಜೇಂದ್ರ ತರಾಟೆಗೆ ತೆಗೆದುಕೊಂಡರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಾವಣಗೆರೆಯ ಬಾಪೂಜಿ ಗೆಸ್ಟ್ ಹೌಸ್ನಲ್ಲಿ ತೃತೀಯ ಲಿಂಗಿಗಳ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಸಭೆ ನಡೆಸಿದರು. ತೃತೀಯ ಲಿಂಗಿಗಳ ಸಮಸ್ಯೆ ಕುರಿತು ಮಾಹಿತಿ ಪಡೆದ ಪ್ರಭಾ ಮಲ್ಲಿಕಾರ್ಜುನ್ ಸಮಸ್ಯೆಯನ್ನ ಆಲಿಸಿದ್ರು. ಈ ಸಭೆ ನಂತರ ಮಾತನಾಡಿದ ಅವರು, ಸರ್ಕಾರದಿಂದ ಯಾವುದೇ ಮಂಗಳಮುಖಿಯರಿಗೆ ಅನುದಾನ ಸಿಗ್ತಾ ಇಲ್ಲ. ಮೂಲಭೂತ ಸೌಕರ್ಯದಿಂದ ಅವರು ತುಂಬಾ ವಂಚಿತರಾಗಿದ್ದಾರೆ. ಸಮಾಜದಿಂದ ತುಂಬಾ ದೂರದಲ್ಲಿ ಅವರಿದ್ದಾರೆ. ಪಂಚ ಗ್ಯಾರಂಟಿಗಳು ತೃತೀಯ ಲಿಂಗಿಗಳಿಗೆ ತಲುಪಬೇಕು. ಈ ವಿಚಾರದ ಬಗ್ಗೆ ಸಚಿವ ಎಸ್ ಮಲ್ಲಿಕಾರ್ಜುನ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಜಾಧ್ವನಿ 2 ಸಮಾವೇಶ ನಡೆದಿದ್ದು, ಇದೇ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಪಿ ತಿಮ್ಮಾಪುರ್ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ದೆಹಲಿಯಲ್ಲಿ ರೈತರ ಪ್ರತಿಭಟನೆ ವೇಳೆ ರೈತರ ಟ್ರ್ಯಾಕ್ಟರ್ ಗಾಡಿ ಹವಾ ತೆಗೆದು ನಿಮ್ಮ ಹವಾ ಟುಸ್ಸಾಗಿದೆ ಅಂತ ಲೇವಡಿ ಮಾಡಿದ್ರು. ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಿಗಾಗ್ತಾ ಇದೆ. ಕಾಂಗ್ರೆಸ್ನವ್ರು ಮೊದಲಿಂದ ಬೆಂಬಲ ಬೆಲೆ ಕೊಡ್ತಾ ಬಂದಿದ್ರು. ನೀವ್ಯಾಕೆ ಕಟ್ ಮಾಡಿದ್ರಿ ಅಂತೇಳಿ 3 ವರ್ಷ ಡೆಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದಂಥ ರೈತರಿಗೆ ನೀವು ಕೊಟ್ಟು. ಬಾಗಲಕೋಟೆಯಲ್ಲಿ ಗ್ಯಾರಂಟಿ ಕಾರ್ಡ್ನದ್ದೇ ಗದ್ದಲ ಜೋರಾಗಿತ್ತು. ಲೋಕಸಭೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಪಡೆಯುವುದಕ್ಕೆ ಜನರು ನೂಕುನುಗ್ಗಲು ನಡೆಸಿರುವ ಘಟನೆ ಬರಗಿ ಗ್ರಾಮದಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬರಗಿಯಲ್ಲಿ ಪ್ರಚಾರದ ವೇಳೆ ಗ್ಯಾರಂಟಿ ಕಾರ್ಡ್ ಹಂಚಲಾಗ್ತಾ ಇತ್ತು. ಈ ವೇಳೆ ಗ್ಯಾರಂಟಿ ಕಾರ್ಡ್ ಪಡೆಯುವುದಕ್ಕಾಗಿ ಮಹಿಳೆಯರು ಸಚಿವ ಆರ್ವಿ ತಿಮ್ಮಾಪುರ ಅವರನ್ನ ಸುತ್ತುವರೆದಿದ್ರು. ಬೆಳಗಾವಿ ಅಖಾಡಕ್ಕೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಎಂಟ್ರಿ ಕೊಟ್ಟಿದ್ರು. ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಏಕನಾಥ್ ಶಿಂದೆ ಅವರನ್ನ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್, ಅರವಿಂದ್ ಪಾಟೀಲ್ ಸ್ವಾಗತಿಸಿದ್ರು. ಅಲ್ಲಿಂದ ಖಾನಾಪುರಕ್ಕೆ ತೆರಳಿದ ಏಕನಾಥ್ ಶಿಂದೆ ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮತಯಾಚನೆಯನ್ನ ನಡೆಸಿದ್ರು. ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಪ್ರಚಾರ ನಡೆಸಿದ್ರು.
ಹುರಕಡ್ಲಿ ಲಾ ಕಾಲೇಜ್ ಆವರಣದಲ್ಲಿ ನಡೆದಿರೋ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ ಏಕನಾಥ್ ಶಿಂದೆ, ರಾಣಿ ಚೆನ್ನಮ್ಮಾಜಿ ವೀರತ್ವಕ್ಕೆ ನಾನು ನಮಿಸುವೆ. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜಕ್ಕೆ ಧಾರವಾಡ ಜೊತೆ ಸಂಬಂಧ ಇದೆ. ಮಹಾರಾಷ್ಟ್ರದ ವಿಠ್ಠಲನನ್ನ ಕನ್ನಡದ ವಿಠ್ಠಲ ಅಂತಾರೆ. ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರ ಒಂದೇ ಇದ್ದಂತೆ. ಈಗ ದೇಶದ ಚುನಾವಣೆ ನಡೆದಿದೆ, ದೇಶದ ಚಿಂತನೆಯಲ್ಲಿ ಮತ ಹಾಕಬೇಕು ಅಂತ